ನೀವ್ ಇಷ್ಟ ಇಲ್ದಿರೋ ಕಾರ್ನೇ ತಗೊಳಲ್ಲ, ಇಷ್ಟ ಇಲ್ದಿರೋ ಮನ್ಸನ್ನ ಬದಲಾಯಿಸಕ್ಕಾಗತ್ತಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ಅಂದ್ರೆ ಬಲವಂತವಾಗಿ ಯಾವ ಪ್ರೀತಿನೂ ಪಡ್ಕೊಳಕ್ ಆಗಲ್ಲ ಸರ್. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಕು. ಓ, ಸೊನಾಲಿ ಬಗ್ಗೆ ಹೇಳ್ತಿದ್ಯಾ? ಗೊತ್ತಾಗೋಯ್ತಾ? ಅವ್ರು ಯಾವತ್ತೂ ನಿಮ್ನ ಇಷ್ಟಪಡಲ್ಲ, ಅವ್ರು ನಿಮಗ್ ಸಿಗಲ್ಲ. ನಿನ್ನ ಮೀಡಿಯೇಟ್ ಮಾಡಕ್ ಕಳ್ಸಿದಾಳ ಅವಳು? ಅವಳಿಗೋಗಿ ಹೇಳು, ಅವಳಿಗೆ ನಾ ಬೇಡವಾಗಿರ್ಬೋದು, ಅದನ್ನ ನನಗೆ ಅವಳು ಬೇಕು. ನೀನ್ ಯಾರು? ಅವಳ ಹೊಸ ಬಾಯ್ ಫ್ರೆಂಡ? ಇಲ್ಲ ಸರ್, ಹೊಸ ಫ್ರೆಂಡ್. ಅವಳ ಹತ್ರ ದುಡ್ಡಿದೆ, ಒಳ್ಳೆ ಗ್ಲಾಮರ್ ಇದೆ, ಅದಕ್ಕೆ ನೀನು ನನ್ನನ್ನ ಬೈಕೊಂಡು ಅವಳ ಜೊತೆ ಹೀರೋ ಆಗಿ ನೋಡ್ತಾ ಇದೀಯ. ನೋಡ್ತೀನಿ ಎಲ್ಲಿ ತನಕ ಅಂತ ನಾನು ನೋಡ್ತೀನಿ. ಅಂದಾಗೆ ಎಲ್ಲ ಮುಗೀತಾ? ಹ್ಯಾವ್ ಯು ಸ್ಲೆಪ್ಟ್ ವಿತ್ ಹರ್? ಎಲ್ರು ನಿಮ್ ತರ ಲುಚ್ಚ ಅಂತ ಅನ್ಕೋಬಿಟ್ರ? ಯಾರ ಹತ್ರ ಬಂದು ಏನ್ ಮಾತಾಡ್ತಾ ಇದ್ಯಾ? ನನ್ ಜಾಗ ಪೃಥ್ವಿ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಏನ್ರ ನೋಡ್ತಾ ಇದ್ರ? ಹೇಳ್ಕೊಂಡು ಹೋಗ್ರ ಇವ್ರನ್ನ. ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್. ನಾನೇ ಬರ್ತೀನಿ. ಮಾತಾಡ್ತಾ ಇದ್ದೀನಿ ತಾನೆ? ಬಾಸ್ ಹೇಳಿದಾರಪ್ಪ. ಬಾಸ್ ಜೊತೆ ತಾನೇ ಮಾತಾಡ್ತಾ ಇರೋದು. ಬರ್ತೀನಿ ಇರಿ, ಒಂದ್ ನಿಮಿಷ. ಅದೆಲ್ಲ ಆಗಲ್ಲಪ್ಪ. ಒಂದ್ ನಿಮಿಷ ಇರಿ, ಮಾತಾಡ್ತಾ ಇದ್ದೀನಿ ತಾನೆ. 5 ನಿಮಿಷ ಟೈಮ್ ಕೊಡಿ, ಆಮೇಲೆ ಬರ್ತೀನಿ. ಒಂದ್ ನಿಮಿಷ. ಕರ್ಕೊಂಡು ಹೋಗ್ರ ಇವ್ರನ್ನ. ಇರ್ರಿ, ಹೇಳೋದು ಅರ್ಥ ಆಗಲ್ಲ ನಿಮ್ಗೆ? ಮಾತಾಡ್ಬಿಟ್ಟು ಬರ್ತೀನಿ. What the hell? Leave him. I said leave him. ಅವರು ನನ್ನ ಪರವಾಗಿ ಮಾತಾಡೋದಕ್ಕೆ ಬಂದಿರೋದು. ಸರಿಯಾಗಿ ಬಿಹೇವ್ ಮಾಡಿ. ಗೆಟ್ ಬ್ಯಾಕ್. ವಾಯ್ ಮೇಡಮ್, ನನಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಮಾಡಿದ ಸಮಯ ಇಲ್ಲ ಮೇಡಮ್. ನಾನೇನ್ ಮಾಡ್ದೆ ಭಟ್ರೆ? ಅಲ್ಲ ಮೇಡಮ್, ನಮ್ ಬ್ರದರ್ ನಾ ಹೀರೋಯಿನ್ ಜೊತೆ ಕಳ್ಸಿಕೊಟ್ಟಿದ್ದು ಸರಿನಾ? ನೀವು ಇಬ್ರು ಫ್ರೆಂಡ್ಸೇ ಅಲ್ವಾ, ಬಿಡಿ. ಹೊರಗೋದ್ರೆ ಏನ್ ತಪ್ಪಿಲ್ಲ. ನೀವ್ ಹೀಗ್ ಅಂತೀರಾ, ನೋಡಿದವ್ರು ಸುಮ್ನೆ ಇರ್ತಾರ? ಏನೇನು ಅನ್ಕೋತಾರೆ? ಇದೇನ್ ಭಟ್ರೆ ನೀವು? ನಿಮ್ ಇಷ್ಟವಾದ ಹೀರೋಯಿನ್ ಅಂತೀರಾ, ಅವ್ರ ಜೊತೆ ಫೋಟೋ ಬೇರೆ ತೆಗೆಸ್ಕೊಂಡ್ರಿ, ಹೀಗ್ ಹೇಳ್ತಿದ್ದೀರಾ? ಅಯ್ಯೋ, ಅದು ಬೇರೆ ವಿಚಾರ ಬಿಡಿ ಮೇಡಮ್. ಹಾಗಿದ್ರೆ ನೀವು ಅವರು ಫೇವ್ರೆಟ್ ಹೀರೋಯಿನ್ ಅಂತ ಹೇಳೋದ್ರಲ್ಲಿ ಏನೋ ಡೌ ಇದೆ ಅನ್ಸತ್ತೆ. ಅಲ್ಲ ಮೇಡಮ್, ನಾನು ಅವ್ರನ್ನ ಸಿನಿಮಾ ನಟಿಯಾಗಿ ಇಷ್ಟಪಡ್ತೇನೆ ಅಷ್ಟೇ. ಬಟ್ ನಮ್ ಬ್ರದರ್ ಜೊತೆ ಎಂತ ಹೋಗ್ಬೇಕು ಅವರು? ಅವ್ರಿಬ್ರು ಫ್ರೆಂಡ್ಸ್ ತಾನೆ, ಹೊರಗೋದ್ರೆ ಏನ್ ತಪ್ಪು? ನೀವ್ ಹೀಗ್ ಅಂತೀರಾ, ನೋಡಿದವ್ರು ಸುಮ್ನೆ ಇರ್ತಾರ? ಏನೇನು ಅನ್ಕೋತಾರೆ? ಏನ್ ಬೇಕಾದ್ರೂ ಅನ್ಕೊಳ್ಳಿ ಭಟ್ರೆ, ಇವಾಗ ಹೊರಗ್ ಹೋಗಿರೋದು ಇಬ್ರು ಫ್ರೆಂಡ್ಸ್. ಹುಡ್ಗ ಹುಡುಗಿ ಜೊತೆಗೆ ಹೋಗಿದ್ದಾರೆ ಅನ್ನೋದಷ್ಟೇ ವ್ಯತ್ಯಾಸ. ಆದ್ರೆ ಅವ್ರ ಫ್ರೆಂಡ್ಸು ಅಂತ ನಮಗ್ ಗೊತ್ತು ತಾನೆ. ಅದು ಹಾಗಲ್ಲ ಮೇಡಮ್, ಹೊರಗಿನ ಲೆಕ್ಕಾಚರಣೆ ಬೇರೆ. ಒಂದು ಹೆಣ್ಣು ಒಂದು ಗಂಡು ಹೊರಡೆ ಹೋದ್ರೆ ಜನ ಬೇರೆನೆ ಅರ್ಥ ಮಾಡ್ಕೋತಾರೆ. ನಾವ್ ಯಾಕೆ ಸುಮ್ನೆ ಮೈ ಮೇಲೆ ಇಳ್ಕೋಬೇಕು? ಅದಕ್ಕೆಲ್ಲ ಆಸ್ಪದ ಮಾಡ್ಕೊಡ್ಬಾರ್ದು ನಾವು. ಓ, ನಿನ್ ಪರವಾಗಿ ಮಾತಾಡಕ್ಕೆ ನಿನ್ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಂದಿದ್ಯಾ? ಏನು ಫುಲ್ ಡೀಪ್ ಲವ್? Shut up. You're such a dog. ಲವ್ ಅನ್ನೋ ಪದಕ್ಕೆ ಅರ್ಥ ಎಲ್ಲಿ ಗೊತ್ತು ನಿನ್ಗೆ? ಏಯ್, ನನ್ನ ನಾಯಿಗೆ ಹೋಲಿಸ್ತೀಯಾ? ಹುಡ್ಗಿರ್ನ ಟಿಶ್ಯೂ ಪೇಪರ್ ತರ ಬಳಸೋ ನೀನು. ಪ್ಯೂರ್ ಲವ್ ಅಂದ್ರೆ ನಿಂಗೇನ್ ಗೊತ್ತಾಗ್ಬೇಕು? ಅರೆ, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಿಧಾನ ಕೇಳಿ, ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೋತೀರಾ ಅಲ್ವಾ ಸರ್?
ಹುಡ್ಗಿರ್ನ ಬಿಚ್ ಅಂತ ಕರೆಯೋ ಇವ್ರಿಗೆ ಏನೂ ಅರ್ಥ ಆಗಲ್ಲ. ಕರಿತೀನಿ, ನಾ ಏನ್ ಬೇಕಾದ್ರೂ ಕರಿತೀನಿ. ನೀ ಮೆರಿತಿದ್ದಲ್ಲ ಈ ಸಕ್ಸಸ್ ಎಲ್ಲ ನಾನ್ ಕೊಟ್ಟಿರೋ ಭಿಕ್ಷೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಬ್ಲಡಿ ಫೂಲ್. ಏನೇ ನನಗೆ ವಾರ್ನ್ ಮಾಡಕ್ ಬಂದಿದ್ಯಾ? ಇಷ್ಟು ಭಯ ಇದೆಯಲ್ಲ, ಅಷ್ಟು ಸಾಕು. ಇನ್ಮೇಲೆ ಅವ್ರ ತಂಟೆಗೆ ಹೋಗ್ಬೇಡ. ಎತ್ತಿರೋ ಕೈನ ಇಳಿಸಿದ್ದೀನಿ, ನೆಕ್ಸ್ಟ್ ಟೈಮ್ ಇಳಿಸಲ್ಲ. ಇಲ್ಲಿ ಬಿದ್ದಿರುತ್ತೆ ನೋಡು. ನೀನು ರಿಯಲ್ ಲೈಫಲ್ಲಿ ಹೀರೋ ಆಗಿರ್ಬೋದು, ಆದ್ರೆ ನಾನು ರಿಯಲ್ ಲೈಫಲ್ಲಿ ಹೀರೋ. ನೆಕ್ಸ್ಟ್ ಟೈಮ್ ಅವ್ರ ತಂಟೆಗೆ ಹೋದ್ರೆ ಹೇಳೋದು ಕಾಲಿರಲ್ಲ. ಜೋಗುಮಾರ ಕಣ್ಣನೇರಿದ್ದ ಯಾರೋ ಇವನು ಮಾಯಗಾರ ಯಾರಿಗೆ ಸ್ವಂತ. ಸಾವಿರ ಆಲೋಚನೆ ಮೌನವೇ ಸಂಭಾಷಣೆ ಯಾರೋ ಯಾರೋ ಕಾಣೆ. ಇದೇನು ಸೂಚನೆ ಇದೆಂಥ ಯೋಚನೆ ಹೊಸದಾದ ದಿಗಿಲು ಯಾಕೋ ಕಾಣೆ. ಬಾಸ್ ಏನ್ ಬಾಸ್ ಹಿಂಗಾಗೋಯ್ತು? ಬೇರೆಯವ್ರ ದೃಷ್ಟಿಕೋನನ ನಾವು ಬದಲಾಯಿಸ್ಬೇಕೆ ಹೊರತು ನಾವೇ ಬದಲಾಗಬಾರ್ದು. ನಾವೇನೋ ತಪ್ಪು ಮಾಡ್ತಿಲ್ಲ ಅಂತ ನಮಗ್ ಗೊತ್ತು ತಾನೆ, ಮತ್ ಬೇರೆಯವ್ರಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಿಮ್ ಜೊತೆ ಮಾತಾಡೋದು ಕಷ್ಟ ಮೇಡಮ್. ಹಾಗಲ್ಲ ಭಟ್ರೆ, ನಾನು ರೇಡಿಯೋ ಸ್ಟೇಷನ್ ಜಾಯ್ನ್ ಆದ ಹೊಸದ್ರಲ್ಲಿ ನನ್ಗೊಬ್ರು ಮೆಂಟರ್ ಸಿಕ್ಕಿದ್ರು, ರಾಹುಲ್ ಅಂತ. ಹೋಗ್ತಾ ಹೋಗ್ತಾ ನಾವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಆದ್ವಿ. ನಾನಿವತ್ತು ರೇಡಿಯೋ ಶೋನಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅನ್ನೋದಕ್ಕೆ ಅವ್ರ ಸಪೋರ್ಟ್, ಅವ್ರು ನನಗ್ ತುಂಬಿದ ಕಾನ್ಫಿಡೆನ್ಸೇ ಕಾರಣ. ನಾನು ಅವ್ರ ಜೊತೆ ತುಂಬಾ ಹೊರಗಡೆ ಓಡಾಡ್ತಿದ್ದೆ, ಜೊತೆಗೆ ಅವರೇ ನನ್ನ ದಿನ ಮನೆಗೂ ಡ್ರಾಪ್ ಮಾಡ್ತಿದ್ರು. ಆದ್ರೆ ಲಕ್ಕಿಯವರು ಒಂದು ದಿನಕ್ಕೂ ನನ್ನನ್ನ ಅನುಮಾನ ದೃಷ್ಟಿಲಿ ನೋಡಿಲ್ಲ ಗೊತ್ತಾ. ಇವತ್ತು ಅವರು ಅವ್ರ ಫ್ರೆಂಡ್ ಜೊತೆಗೆ ಹೊರಗೆ ಹೋಗ್ತಿದ್ದಾರೆ. ನಾನು ಅವ್ರ ಮೇಲೆ ಅನುಮಾನ ಪಡೋದು ಎಷ್ಟು ಸರಿ ಹೇಳಿ? ಲಕ್ಕಿಯವ್ರು ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದಾರೋ ಅದಕ್ಕೂ ಜಾಸ್ತಿ ನಂಬಿಕೆ ನಾನು ಅವ್ರ ಮೇಲೆ ಇಟ್ಟಿದ್ದೀನಿ. ದಯವಿಟ್ಟು ಈ ತರ ಮಾತಾಡ್ಬೇಡಿ, ನಂಗೆ ಇಷ್ಟ ಆಗಲ್ಲ. ಸಾರಿ ಮೇಡಮ್, ನನ್ನ ಉದ್ದೇಶ ಅದಲ್ಲ. ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ನಗ್ತಾ ನಗ್ತಾ ಇರ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಕೈಲಿ ಸಹಿಸೋಕ್ ಆಗೋದಿಲ್ಲ, ಅದಕ್ಕೆ ಹೇಳಿದೆ. ನಮ್ ಬಗ್ಗೆ ನಿಮ್ಗಿರೋ ಕನ್ಸರ್ನ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಭಟ್ರೆ. ಆದ್ರೆ ಈ ರೀತಿ ಯಾವ ಡಿಫರೆನ್ಸಸ್ ನಮ್ ಮಧ್ಯೆ ಬರೋದಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾವು ಒಬ್ರನ್ನೊಬ್ರು ತುಂಬಾ ನಂಬ್ತೀವಿ, ಜೊತೆಗೆ ತುಂಬಾ ಅರ್ಥ ಮಾಡ್ಕೋತೀವಿ. ಏನೂ ಆಗೋದಿಲ್ಲ, ನೀವ್ ತಲೆ ಕೆಡಿಸ್ಕೋಬೇಡಿ. ಸರಿ ಮೇಡಮ್. ನನಗೆ ವಾರ್ನ್ ಮಾಡಕ್ ಬಂದಿದ್ಯಾ? ಕಣ್ಣ ಸನ್ನೆಯಲಿ ಹೆಣ್ಣ ಕೇಳು ನೀವ. ಇನ್ಮೇಲೆ ಅವ್ರ ತಂಟೆಗೆ ಹೋಗ್ಬೇಡ.
ಎತ್ತಿರೋ ಕೈನ ಇಳಿಸಿದ್ದೀನಿ ನೆಕ್ಸ್ಟ್ ಟೈಮ್ ಇಳಿಸಲ್ಲ ಹೆಜ್ಜೆ ಸನ್ನೆಯಲಿ ನೀನು ರಿಯಲ್ ಲೈಫ್ ಅಲ್ಲಿ ಹೀರೋ ಆಗಿರ್ಬೋದು ಅದೇ ನಾನು ರಿಯಲ್ ಲೈಫ್ ಅಲ್ಲಿ ನೆಕ್ಸ್ಟ್ ಟೈಮ್ ಅವ್ರ ತಂಟೆಗೆ ಹೋದ್ರೆ ಹೇಳೋದು ಕಾಲಿರಲ್ಲ ರಿಯಲ್ ಲೈಫಲ್ಲೂ ಇಷ್ಟು ಒಳ್ಳೆ ಹೀರೋ ಇರ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದ್ ನೀವೇ ಅಂತ ಬಾಯ್ಬಿಟ್ಟು ಹೇಳ್ಬೇಕಾ? ಹೀರೋ ಮಾಡೋಂತ ಕೆಲಸ ನಾನೇನು ಮಾಡಿರ ಬಿಡಿ. ನೀವ್ ನಂಗೆ ಮಾಡಿರೋದು ತುಂಬಾ ದೊಡ್ಡ ಹೆಲ್ಪ್. ನೀವೊಂಥರ ಸೂಪರ್ ಮ್ಯಾನ್ ಇದ್ದ ಹಾಗೆ. ಥ್ಯಾಂಕ್ ಯು ಲಾಟ್. ಥ್ಯಾಂಕ್ ಯು ಹೇಳೋಂಥದ್ದು ನಾನು ಏನು ಮಾಡಿಲ್ಲ ಬಿಡಿ. ಅವ್ನು ಎಷ್ಟು ಟಾರ್ಚರ್ ಕೊಡ್ತಿದ್ದ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇವತ್ತು ನನಗೆ ಮೈಂಡ್ ಫ್ರೀ ಆಯ್ತು. ನನ್ನ ಮೈಂಡ್ ಫುಲ್ ಫ್ರೀ ಇದೆ. ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತೀನಿ ನಾನು. ದೇವ್ರೆ ನಮ್ಮ ಮನೆ ಬಂತು. ಸೊ ನಾನು ಹೋಗ್ಬೇಕು. ಸೊ ಸಾರಿ. ಬಾಯ್. ಓಕೆ ಬಾಯ್. ಸಿ ಯು. ಮತ್ತೆ ಅಂದ್ರೆ ಏನ್ ಹೇಳೋದು? ನಂಗೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್. ನಾನು ಅವಾಗಲೇ ಹೇಳಿದೆ ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ ಅಂತ. ಫ್ರೆಂಡ್ಶಿಪ್ಗೋಸ್ಕರ ಮಾಡಿದೆ ಅಷ್ಟೇ. ಓಕೆ ಬಾಯ್. ಇಟ್ಸ್ ಓಕೆ ಬಾಯ್. ಗೀತಾ 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 ಇಲ್ಲಿದ್ದೀನಿ. ಇಲ್ಲಿದ್ಯಾ? ಏನಿವತ್ತು ಸಾಹೇಬ್ರು ಇಷ್ಟು ಖುಷಿಯಲ್ಲಿ ಮಿಂಚ್ತಿದ್ದೀರಾ? ನೀನ್ ಹೇಳಿರೋ ಕೆಲಸ ಮಾಡಿದ್ದೀನಲ್ಲ ಅದಕ್ಕೆ ಖುಷಿ. ನಾನೇನ್ ಹೇಳ್ದೆ? ಸೋನಾಲಿ ಅವ್ರಿಗೆ ಯಾರು ತೊಂದರೆ ಕೊಟ್ರು ಅವ್ರನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳಿದ್ಯಲ್ಲ. ಅದನ್ನ ನಾನೇನ್ ಹೇಳೋದು? ಮುಂಚಿನ ಲಕ್ಕಿ ಆಗಿದ್ದಿದ್ರೆ ನೀವ್ ಅದನ್ನ ಮಾಡ್ಬಿಟ್ ಬರ್ತಿದ್ರಿ. ಬೀದಿಲ್ ಹೋಗೋರ್ನೆ ಬಿಡ್ತಿರ್ಲಿಲ್ಲ ನೀವು. ಇನ್ ನಿಮ್ ಫ್ರೆಂಡ್ಗೆ ಅವಮಾನ ಮಾಡ್ದವ್ರನ್ನ ಸುಮ್ನೆ ಬಿಡ್ತೀರಾ? ನಾನ್ ಈ ತರ ಗಲಾಟೆ ಮಾಡ್ಬೇಕಾದ್ರೆ ಚೇಂಜ್ ಆಗ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದ್ದೆ. ಎಲ್ಲಾ ಟೈಮಲ್ಲೂ ಹಾಗಿರಕ್ಕಾಗತ್ತಾ? ನಮ್ಮವ್ರಿಗೆ ತೊಂದರೆ ಆಗ್ತಿದೆ ಅಂದಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಮುಂಚೆ ಆತರ ಮಾಡ್ತಾ ಇರ್ಲಿಲ್ಲ, ಈಗ ಸ್ವಲ್ಪ ಸರಿಪಡಿಸ್ಕೊಂಡಿದ್ದೀನಿ. ಅಂದ್ರೆ ಅವ್ನ್ ಮತ್ತೆ ಸಿಕ್ಕಿದ್ನ ನಿಮ್ಗೆ? ನೋಡಿದ್ರಾ, ನಾನ್ ಹೇಳಿದ್ದೆ ನಿಮ್ಗೆ ಅವ್ನ್ ಮತ್ತೆ ತೊಂದರೆ ಕೊಡೋದಕ್ ಬಂದೇ ಬರ್ತಾನೆ ಅಂತ. ನಾನೇನ್ ಮಾಡಿದ್ರು ನಡೆಯತ್ತೆ ಅನ್ನೋ ದುರಾಂಕಾರ ಅವನ್ಗೆ. ಇನ್ಮೇಲೆ ಅವ್ರ ತಂಟೆಗೆ ಹೋಗಲ್ಲ, ಹಂಗ ಮಾಡಿದೀನಿ. ಸರಿಯಾಗಿ ಬಿಟ್ರ ನಾಲ್ಕಾಗಿದ್ರೆ ಇದನ್ನೇ ಅವತ್ ನೀವ್ ಮಾಡ್ಬೇಕಾಗಿದ್ದು. ಇವತ್ ಮಾಡಿದ್ರಲ್ಲ, ಒಳ್ಳೇದಾಯ್ತು ಬಿಡಿ. ಇವಾಗ ನೀವ್ ಲಕ್ಕಿ ಅನ್ನಿಸ್ತಿರೋದು. ಅಬ್ಬಾ ಬಂದ್ಲು. ಇನ್ನೇನ್ ಶುರು ಮಾಡ್ತಾಳು? ಗುಡುಗು ಮಿಂಚು ಎರಡು ಒಟ್ಟಿಗೆ ಬರುತ್ತೆ. ಮಾ ಅವಾಗಿಂದ ಕರಿತಿದ್ದೀನಿ, ಮಾತಾಡಕ್ಕಾಗಲ್ವಾ? ನಾನೇನಾದ್ರೂ ಮಾತಾಡೋದು, ನಿನಗೇನಾದ್ರೂ ಹೇಳೋದು, ನಿನ್ನ ಹತ್ರ ಬಯಸ್ಕೊಳ್ಳೋದು, ಇದೆಲ್ಲ ಬೇಕಾ ನನಗೆ? ನಂಗೇನ್ ಹುಚ್ಚ ಯಾವಾಗ್ಲೂ ಬಯಕೆ? ಹೌದು, ಏನ್ ಅಡ್ಗೆ ಮಾಡ್ತಿದ್ಯಾ? ಯಾಕೆ ಹಾಗೆ ನೋಡ್ತಿದ್ಯಾ? ನಾನೇನ್ ಮಗ್ಳೆ? ಹೇಳು, ಏನ್ ಅಡ್ಗೆ ಮಾಡ್ತಿದ್ಯಾ?
ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗಿರ್ಬೇಕು, ನನಗಷ್ಟೇ ಸಾಕು. ಈಗ ಹೇಳು, ನಿನಗೆ ಏನ್ ಅಡಿಗೆ ಬೇಕು ಅಂತ ಹೇಳು, ಎಲ್ಲ ಮಾಡ್ಕೊಡ್ತೀನಿ. ಯಾಕಷ್ಟು ಎಕ್ಸೈಟ್ ಆಗ್ತಿದ್ಯಾ? ಕೂತ್ಕೋ. ಶಾರದಾ? ಹಾ ಮೇಡಮ್. ನೀನು ಅಮ್ಮನ್ ತರ ಚೆನ್ನಾಗಿ ಅಡ್ಗೆ ಮಾಡೋದ್ ಕಲ್ತ್ಕೋಬೇಕು, ಓಕೆನಾ? ಸರಿ ಮೇಡಮ್, ಕಲಿತೀನಿ. ಅಮ್ಮ ಯಾವಾಗ್ಲೂ ಅವಳೇ ಅಡ್ಗೆ ಮಾಡ್ತಿರ್ತಾಳೆ. ಇವತ್ ನೀನ್ ಅಡ್ಗೆ ಮಾಡು, ನಿನ್ ಕೈ ರುಚಿ ತುಂಬಾ ಯುನೀಕ್ ಆಗಿರುತ್ತೆ. ಒಂದು ನಿಜವಾಗ್ಲು ನಾನು ಅಡ್ಗೆ ಮಾಡಿದ್ದೀನ ನೀನ್ ಊಟ ಮಾಡ್ತೀಯಾ? ಹೂನಮ್ಮ. ತಂಬುಳಿ ಮಾಡು, ಅದ್ರ ಜೊತೆ ತುಪ್ಪ ಹಾಕೊಂಡು ಬಿಸಿ ಅನ್ನದ ಜೊತೆ ತಿಂದ್ರೆ ಸೂಪರ್ ಆಗಿರುತ್ತೆ. ಅಯ್ಯೋ, ನೀನ್ ಕೇಳೋದೆಚ್ಚ, ನಾನ್ ಮಾಡೋದೆಚ್ಚ. ಖಂಡಿತ ಮಾಡ್ತೀನಿ ಕಣೆ. ಸರಿ, ನಾನ್ ಫ್ರೆಶ್ ಅಪ್ ಆಗಿ ಬರ್ತೀನಿ, ಅಷ್ಟ್ರಲ್ಲಿ ರೆಡಿ ಮಾಡಿರು. ಸರಿ. ಅವನ್ಗೇನು ಹೊಡೆದಿಲಾಗಿತ್ತ, ಆದ್ರೆ ಖಡಕ್ ಆಗಿ ವಾರ್ನ್ ಮಾಡಿದೀನಿ. ಅವನೆಲ್ಲಿ ಸಿಕ್ಕಿದ ನಿಮ್ಗೆ? ಅವನೆಲ್ಲೂ ಸಿಕ್ಕಿಲ್ಲ, ಅವನ್ ಎಲ್ಲಿದ್ದಾನೋ ಅಲ್ಲಿ ಹುಡ್ಕೊಂಡು ಹೋಗಿದ್ವಿ. ಅಂದ್ರೆ ನೀವೇ ಅವ್ರನ್ನ ಹುಡ್ಕೊಂಡು ಹೋಗಿದ್ರಾ? ಸೊನಾಲಿ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಈ ಕತೆಗೆ ಇಲ್ಲೇ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವನ ಹುಡ್ಕೊಂಡು ಹೋದ್ರು. ಆದ್ರೆ ಸೊನಾಲಿ ಅವ್ರ ಜೊತೆ ನಿಮ್ಮನ್ನ ನೋಡ್ಬಿಟ್ಟು ಅವ್ನ್ ರೇಗ್ಲಿಲ್ವಾ? ರೇಗೋದ, ಸಿಕ್ಕಾಪಟ್ಟೆ ಸ್ಕೋಪ್ ತಗೋತಾ ಇದ್ದ. ಎಲ್ರು ಮುಂದೆ ವಾರ್ನ್ ಮಾಡಿದ್ನಲ್ಲ, ಸೈಲೆಂಟ್ ಆಗೋದ. ನೋಡಿದ್ರಾ, ಒಬ್ಬೊಬ್ರು ತುಂಬಾ ಧೈರ್ಯ ಇದೆ ಅನ್ನೋ ತರ ತೋರಿಸ್ಕೋತಾರೆ, ಆದ್ರೆ ಒಳಗೆ ಇಷ್ಟು ಧೈರ್ಯ ಇರೋದಿಲ್ಲ. ನೀವ್ ಮಾತಾಡಿರೋದಕ್ಕೆ ಅಷ್ಟು ಹೆದರ್ಕೊಂಡಿದ್ದಾನೆ ಅಂದ್ರೆ ಅವನಂತ ಪಾರ್ಟಿನೇ ಇರ್ಬೇಕು. ದುಡ್ಡಿರೋನಲ್ಲಾಗಿತ್ತ, ಏನ್ ಮಾಡಿದ್ರು ನಡೀತೆ ಅಂತ ಅನ್ಕೊಂಡಿದ್ದ. ನಾನ್ ಕೇರ್ ಮಾಡಲ್ಲ ಅಂತ ಗೊತ್ತಾದ್ಮೇಲೆ ತೆಪ್ಪಗಾದ. ಒಳ್ಳೇದಾಯ್ತು, ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಂದಿದ್ದೀರಾ. ನನಗೆ ಒಂದು ಹೆವಿ ಕನ್ಫ್ಯೂಷನ್ ಗೀತಾ. ಬೇರೆ ಕಡೆ ಗಲಾಟೆ ಮಾಡಿದ್ರೆ ಬೈತ್ಯಾ, ಇವಾಗ ಹೊಗಳ್ತಾ ಇದೆಯಾ? ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಲಕ್ಕಿ ಅವರೇ. ಯಾವಾಗ್ಲೂ ಒಂದೇ ತರ ಇರಕ್ ಆಗಲ್ವಲ್ಲ. ನೀವೀಗ ಹೋಗಿ ಅವ್ನಿಗೆ ವಾರ್ನ್ ಮಾಡಿ ಬಂದಿರೋದಕ್ಕೆ ಅವ್ನು ಹೆದರ್ಕೊಂಡು ಸೊನಾಲಿ ಅವ್ರಿಗೆ ಮತ್ತೆ ತೊಂದರೆ ಕೊಡೋದಿಲ್ಲ. ಇದರಿಂದ ಒಳ್ಳೇದೇ ಆಗಿದೆ ಅಂದ್ಮೇಲೆ ನಾನ್ ಯಾಕೆ ಕೋಪ ಮಾಡ್ಕೊಳ್ಳಿ? ನೀನ್ ಹೇಳೋದು ಕರೆಕ್ಟ್. ಒಳ್ಳೆ ಕೆಲಸ ಮಾಡಿದೀರಾ, ಕೊಡಿ. ತಗೊಳ್ಳಿ, ಅಮ್ಮ ಫೋನ್ ಮಾಡ್ತಿದ್ದಾರೆ. ಏನಂತೆ? ಎತ್ಬಿಟ್ಟು ಕೇಳಿ ಏನು ಅಂತ. ಅಮ್ಮ ತಿಂಡಿ ಆಯ್ತು, ಗೀತಾ ಚಪಾತಿ ಮಾಡಿದ್ಲು, ತಿಂದು ಆರಾಮಾಗಿ ಕೂತಿದ್ದೀನಿ. ಏನೋ ಇದು, ಕೇಳಕ್ ಮುಂಚೆನೆ ಎಲ್ಲ ಹೇಳ್ತಿದ್ಯಲ್ಲೋ. ನೀನ್ ಇದನ್ನೇ ಕೇಳ್ತಿ ಅಂತ ನಂಗೆ ಚೆನ್ನಾಗ್ ಗೊತ್ತು, ಅದಕ್ಕೆ. ಹಾಯ್ ಬ್ರೋ. ಹೇಗ್ ನಡೀತಿದೆ ನಿನ್ ಮ್ಯೂಸಿಕ್ ಪ್ರಾಕ್ಟೀಸ್? ಸೂಪರ್, ಗೋಯಿಂಗ್ ಗುಡ್. ಯು ನೋ ವಾಟ್, ಅಮ್ಮ ತಂಬುಳಿ ಮಾಡ್ತಿದ್ದಾರೆ, ಒಟ್ಟಿಗೆ ಎಲ್ರು ಊಟ ಮಾಡೋಣ. ತಂಬುಳಿನ ನೀನ್ ಊಟ ಮಾಡ್ತೀಯಾ? ಆಫ್ ಕೋರ್ಸ್, ಇಟ್ಸ್ ಸೋ ಟೇಸ್ಟಿ. ನಿನ್ ಡಯಟ್? ಡಯಟ್ಗೆಲ್ಲ ಕೋಳಿ ಮಾರ್. ಏನೋ ಇದು, ಇಷ್ಟೊಂದು ಚೇಂಜಸ್ ಕಾಣ್ತಿದೆ ಇವಳಲ್ಲಿ. ದಿನ ಸಿಡಿಮಿಡಿ ಅಂತಿದ್ದವಳು ಇವತ್ತು ಇಷ್ಟು ಖುಷಿಯಾಗಿ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ಅವಳ ಬಗ್ಗೆ ನಿನ್ಗೆ ಗೊತ್ತು, ಇವತ್ತೇನೋ ಒಳ್ಳೇದ್ ನಡೆದಿರ್ಬೇಕು, ಅದಕ್ಕೆ ಖುಷಿಯಾಗಿದ್ದಾಳೆ ಬಿಡು. ಇವಳು ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನೋ? ನನ್ಗೇನಮ್ಮ ಗೊತ್ತು, ಬೇಕಾದ್ರೆ ನೀನೇ ಕೇಳು. ಅಯ್ಯೋ ಬೇಡಪ್ಪ, ಹೇಗೋ ಖುಷಿಯಾಗಿದ್ದಾಳೆ, ಆಮೇಲೆ ನಾನೇನಾದ್ರೂ ಮಾತಾಡೋದು ಮತ್ತೆ ಸಿಟ್ ಮಾಡ್ಕೊಳ್ಳೋದು ಇದೆಲ್ಲ ಬೇಕಾ ನನಗೆ? ಹೇಗೋ ಖುಷಿಯಾಗಿದ್ರೆ ಅಷ್ಟೇ ಸಾಕು. ವಂದನಾ, ಮಾ ಎಲ್ಲ ರೆಡಿನಾ? ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅದೇ ಅನ್ಕೊಂಡೆ, ಯಾಕಿನ್ನೂ ಕೇಳಿಲ್ಲ ಅಂತ. ಅದ್ ಹಾಗಲ್ಲ ಕಣೆ, ನೀನ್ ಈ ತರ ಖುಷಿಯಾಗಿದ್ದಿದ್ ನೋಡಿ ತುಂಬಾ ದಿನ ಆಯ್ತಲ್ವಾ? ಯಾಕೆ ಗೊತ್ತಾ, ಲಕ್ಕಿ ಧೀರಜ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು. ಅಮ್ಮ, ಲಕ್ಕಿ ವಾರ್ನ್ ಮಾಡ್ಬೇಕಾದ್ರೆ ಆ ಧೀರಜ್ ಮುಖ ನೋಡ್ಬೇಕಿತ್ತು. ಒಂದೇ ಆವಾಜ್ಗೆ ಸೈಲೆಂಟ್ ಆಗ್ಬಿಟ್ಟ. ಅದಕ್ಕಲ್ಲ ಲಕ್ಕಿ. ಇನ್ನೇನಿರುತ್ತೆ, ಬೇರೆ ವಿಷಯ ಆದ್ರೆ ಟಿವಿಲಿ ಬರುತ್ತೆ. ಸಂಖ್ಯೆ ದೀಪದಲ್ಲಿ ಅಂತ ವಿಚಾರ ಏನೂ ಇಲ್ಲ ಅಂತ ನನಗ್ ಗೊತ್ತು. ಯಾಕೋ ನಮ್ಮನೇಲಿ ವಿಷಯಗಳಿರಲ್ವೇನೋ? ಯಾಕಮ್ಮ, ಏನಾಯ್ತು? ದತ್ತ ನಿನ್ ಹತ್ರ ಯಾವ್ದೋ ವಿಷಯ ಮಾತಾಡ್ಬೇಕಂತೆ.
ಅದಕ್ಕೆ ನಾಳೆ ನಿನಗೆ ಮನೆಗೆ ಬರಕ್ ಹೇಳಿದಾನೆ.